ಗೆಳೆಯನ ಮದುವೆ ಚೆನ್ನಾಗಿ ಆಗ್ತಾ ಇದೆ, ಸಂಭ್ರಮ, ಸಂತೋಷ, ಒಂದು ಆನಂದ. ಅಂದರೆ ಅವ್ನು ಮದುವೆ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಇತ್ತು. ಇವತ್ತು ಅವ್ನ ಮದುವೆ ಆಗಿದೆ, ಆಗೋಗಿದೆ. ನಾಳೆ ಬೆಳಗ್ಗೆ ಮುಹೂರ್ತ ಆ್ಯಂಡ್ ಅದ್ದೂರಿಯಾಗಿ ರಿಸೆಪ್ಷನ್ ನಡೀತಾ ಇದೆ. ಜನ ಸೇರಿರೋದು ಆ್ಯಂಡ್ ಎಲ್ಲರೂ ಬಂದಿರೋದು, ಸಂಭ್ರಮಿಸ್ತಾ ಇರೋದು, ಇದೇ ಒಂದು ಖುಷಿ ವಿಷಯ. ಎಸ್ಪೆಷಲಿ ನಾನು ಅವಾಗಲೂ ಹೇಳಿದೆ, ಅವ್ರ ತಾಯಿ ತುಂಬ ಆಸೆ ಪಡ್ತಾ ಇದ್ದಾರೆ ನನ್ನ ಮಗನ ಮದುವೆ ಬೇಗ ಆಗಬೇಕು ಅಂತ. ಅದಾಗಿದೆ. ನಮ್ಮೆಲ್ಲರ ಆಸೆ ಕೂಡ ಇತ್ತು. ಆ್ಯಂಡ್ ಧನ್ಯತಾ ಮತ್ತು ಧನಂಜಯ ಇವರಿಬ್ಬರ ಜೋಡಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ. ಅವರು ಅದ್ಭುತವಾಗಿ ಬದುಕಲಿ, ಅದ್ಭುತವಾಗಿ ಬೆಳಗಲಿ, ಬಾಳಣ ಅಂತ ಶುಭ ಹಾರೈಸ್ತೀನಿ. ಸ್ನೇಹಿತರಿಗೆ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಹಾರೈಕಿರಲಿ. ಥ್ಯಾಂಕ್ ಯು ಸೊ ಮಚ್. ಇವತ್ತು ನಿಜವಾಗ್ಲೂ ಧನಂಜಯ ಅವರ ಮದುವೆ ಎಲ್ಲ ನಮ್ಮ ರಾಜೇಶ್ ಬ್ರಹ್ಮ ಅವರೆಲ್ಲ ಸ್ನೇಹಿತರು, ದೀಪಕ್, ಗಿರೀಶ್ ಎಲ್ಲ ಬಂದಾಯಿತು. ನಿಜವಾಗ್ಲೂ ಒಂಥರ ದಸರಾ ಸಂಭ್ರಮ ಅಂತಲೇ ಹೇಳ್ಬೋದು. ನಾವು ಎಷ್ಟೋ ಜನ ಸ್ಟಾರ್ಸ್ಗಳು ಮದುವೆಗಳಿಗೆ ಹೋಗಿದ್ವಿ, ಭಾಳ ಒಂದು ವ್ಯವಸ್ಥಿತವಾಗಿ ಹೋಗಿ ಬರ್ತಾಯಿದ್ದೋ. ಬಟ್ ಇವತ್ತು ನಿಜವಾಗ್ಲೂ ದಸರಾಲಿ ನುಗ್ಗೋ ಥರ ಮಟ್ಟಕ್ಕೆ ಈ ಒಂದು ವಿಜೃಂಭಣೆಯಿಂದ ಮದುವೆ ಆಗ್ತಾಯಿದೆ. ಅವ್ರಿಗೆ ಮತ್ತು ಆ ದಂಪತಿಗಳಿಗೆ, ಧನಂಜಯ ಅವರ ದಂಪತಿಗಳಿಗೆ ಒಳ್ಳೆಯದಾಗಲಿ. ದೇವರು ಅವರಿಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ ಕೊಟ್ಟು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಡಾಲಿ ಅವರು ಅಂತೇಳಿ ಈ ಮೂಲಕ ತಿಳಿಸ್ತೀನಿ. ಧನಂಜಯ್ ನಿಮ್ಮ ಎಲ್ಲರ ನಾಯಕ, ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಧನ್ಯತಾನು ಅಷ್ಟೇ, ಒಬ್ಬ ವೃತ್ತಿಯಲ್ಲಿ ಡಾಕ್ಟರು, ಒಂದು ಒಳ್ಳೆ ಜೋಡಿ ಮತ್ತು ಒಂದು ಒಳ್ಳೆ ಪ್ರತಿಭಾವಂತ ನಟ. ಇವತ್ತು ನಮ್ಮ ಕನ್ನಡದ ನಟ ಇವತ್ತೊಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಒಳ್ಳೆಯದಾಗಲಿ ಇಬ್ಬರಿಗೂ. ಒಂದು ಒಳ್ಳೆ ಜೋಡಿ, ಒಂದು ಕರ್ನಾಟಕದ ಜೋಡಿ, ಒಂದು ಕನ್ನಡದ ಜೋಡಿ ಮತ್ತು ತುಂಬ ಮುದ್ದಾಗಿದೆ ಜೋಡಿ. ಮತ್ತು ಧನಂಜಯ್ಗೆ ಹಿಂದೆ ಮದುವೆ ಆಗೋಕ್ಕೂ ಮುಂಚೆ ಯಾವ ಥರ ಒಂದು ನಟನೆ ಮಾಡ್ತಾಯಿದ್ರು ಅದಕ್ಕಿಂತ ಹೆಚ್ಚು ಜಾಸ್ತಿ ಒಂದು ಅದೃಷ್ಟ ಕುಲಾಯಿಸಲಿ ಮತ್ತು ಒಂದು ಒಳ್ಳೆ ಕೆಲಸಗಳು ಮಾಡ್ತಾರೆ ಇನ್ನು. ಯಾಕಂತಂದರೆ ಜೀವನದಲ್ಲಿ ಒಂದು ಒಳ್ಳೆ ಜೋಡಿ ಸಿಗೋದು ಕಷ್ಟ, ಒಂದು ಒಳ್ಳೆ ಪೇರ್ ಸಿಗೋದು ಕಷ್ಟ, ಅಂಥದ್ರಲ್ಲಿ ಸಿಕ್ಕಿದೆ. ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ಆಶೀರ್ವಾದಿಸ್ತಾ ಇಬ್ಬರಿಗೂ ಒಳ್ಳೆಯದಾಗಲಿ ವೃತ್ತಿಯಲ್ಲಿ ಮತ್ತು ಅವರ ಒಂದು ಜೀವನದಲ್ಲಿ ಒಂದು ಒಳ್ಳೆ ಒಂದು ಜೀವನನ ಮುಂದುವರಿಸಲಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು. ಶುಭವಾಗಲಿ ಅಂತ, ವಧುವರರಿಗೆ ಶುಭವಾಗಲಿ ಅಂತ. ಧನಂಜಯ್ ಸರ್ ಅವ್ರಿಗೆ ಮತ್ತು ಮ್ಯಾಮ್ ಅವ್ರಿಗೆ ಆಲ್ ದ ಬೆಸ್ಟ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಧನಂಜಯ್ ಅವ್ರಿಗೆ ತುಂಬ ಬೆಸ್ಟ್ ವಿಶಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ವರ್ಷ ಅಂತ ಅವ್ರಿಗೆ ಪರಿಚಯ. ಆ್ಯಂಡ್ ನಿಜವಾಗ್ಲೂ ಐ ಆಮ್ ಹಿಯರ್ ಟು ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಐ ಆಮ್ ಹಿಯರ್ ಫಾರ್ ದ ರಿಸೆಪ್ಷನ್. ಎಲ್ರಿಗೂ ನಮಸ್ಕಾರ. ಈಗ ಧನು ಹಾಗೆ ಧನ್ಯತಾ ಅವರ ಅದ್ದೂರಿ ಮದುವೆನ ಮುಗಿಸೋ ಮದುವೆ ಬಹುಶಃ ನಮ್ಮ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಅದ್ದೂರಿ ಮದುವೆ ಇದು. ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಧನುನ ನಾನು ಫಸ್ಟ್ ಟೈಮು ಡೈರೆಕ್ಟರ್ ಸ್ಪೆಷಲ್ ಆಫೀಸಲ್ಲಿ ನೋಡಿದ್ದೆ. ಆವಾಗಿನ್ನೂ ಒಬ್ಬ ಹೊಸ ಮುಖ. ಇವತ್ತು ಇಷ್ಟು ದೊಡ್ಡ ಮದುವೆ, ಅದ್ದೂರಿ ಮದುವೆಯಲ್ಲಿ ಧನುನ ಜೊತೆಗೆ ಧನ್ಯತಾ ನೋಡೋದು ಭಾಳ ಖುಷಿ ಆಗುತ್ತೆ. ಅವರಿಬ್ಬರು ಮದುವೆ ಜೀವನ ಹೀಗೆ 100 ವರ್ಷ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ನನ್ನ ಪ್ರೀತಿಯ ಬ್ರದರ್ ಆದಂಥ ಡಾಲಿ ಧನಂಜಯ ಅವರಿಗೆ, ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಮೊದಲನೇ ಇವಾಗ ಪ್ರಾರಂಭ, ಬೇಬಿ ಸ್ಟೆಪ್ಸ್. ಭಾಳ ಖುಷಿ ಆಗ್ತಾ ಇದೆ. ಒಬ್ಬ ಬ್ರದರ್ ಆಗಿ, ಒಬ್ಬ ಫ್ರೆಂಡ್ ಆಗಿ ಇಷ್ಟು ವರ್ಷಗಳು ಬ್ಯಾಚುಲರ್ ಆಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಇವತ್ತು ಅವರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರೋದು ಭಾಳ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಮೈ ಬ್ರದರ್. ಸೂಪರ್ ಡೂಪರ್ ಆಗಿ ನಗ್ನಾಗ್ತಾ ನಿಮ್ಮ ಲೈಫಲ್ಲಿ ಹ್ಯಾಪಿ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗಾಡ್ ಬ್ಲೆಸ್ ಯು ಡಾಲಿ ಬ್ರೋ. ಆಲ್ ದ ಬೆಸ್ಟ್ ಯು ಗೈಸ್. ಥ್ಯಾಂಕ್ ಯು ಸೊ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.